ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ನೋಡಿ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ತಗೊಂಡಿದ್ದೀನಿ ನಾನು. ಇದು ಮೇನ್ ಫ್ಯಾಬ್ರಿಕ್ ಇಲ್ಲಿದೆ. ಇದು ಮೇನ್ ಫ್ಯಾಬ್ರಿಕ್ಕು. ಇದು ಲೈನಿಂಗ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಚೆಸ್ಟ್ ಎಷ್ಟಿದೆ ಅಂತೇಳಿ. ಫ್ರೆಂಡ್ಸ್ ನೋಡಿ 19.5 ಇದೆ. 19.5 ಅಂದರೆ 39 ಇಂಚು ಚೆಸ್ಟ್ ಆಗುತ್ತೆ. ಹಾಗೆ ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಉದ್ದ ಬಂದು 13.5 ಇದೆ. ಸ್ನೇಹಿತರೆ ನೋಡಿ 13.5 ಉದ್ದ ಇದೆ. ಬ್ಲೌಸಿನ ಉದ್ದ ಬಂದು 13.5 ಇದೆ. ಅದಕ್ಕೆ 1 ಇಂಚು ನಾವು ಆ್ಯಡ್ ಮಾಡಿ ನೋಡಿ 14.5ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ. ಸೀದಾ ಬಟ್ಟೆ ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, 14.5ಗೆ ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. 13.5 ಲೆಂತ್ ಇದೆ ಉದ್ದದ್ದು. ಫ್ರೆಂಡ್ಸ್ ನೋಡಿ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಸೈಡು ನೆಕ್ ಎಷ್ಟು ಉದ್ದ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ ಸೈಡು ಸೆಂಟ್ರಿಗೆ ಫೋಲ್ಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೊಳ್ರಿ. ಇಲ್ಲಿಗೆ ಕೆಳಗಡೆಯಿಂದ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೆಕ್ಕಿಗೋಸ್ಕರ. ನೋಡಿ 4 ಇಂಚಿದೆ. ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಕೆಳಗಿಂದ. ಹಾಗೆ ಕೊರಳಿನ ಅಗಲ ಬಂದು ನೋಡಿ ಫ್ರೆಂಡ್ಸ್, ಇದು 2 ಕಾಲು ಇಡ್ತಾ ಇದ್ದೀನಿ ಅಗಲ ಬಂದು. ಹಾಗೆ 5 ಕಾಲು ಶೋಲ್ಡರ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ 5 ಕಾಲು ಶೋಲ್ಡರ್ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ 5 ಕಾಲಿಗೆ. ಫ್ರೆಂಡ್ಸ್ ಕೆಳಗಡೆ ನೋಡಿ ನೆಕ್ ಅಗಲ 3 ಇಂಚ್ ಇಡ್ತಾ ಇದ್ದೀನಿ. ಇದು ಓನ್ಲಿ ರೌಂಡ್ ಶೇಪ್ ನೆಕ್ ಮಾತ್ರ ಡಿಸೈನ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ರೌಂಡ್ ಶೇಪ್ ತಕ್ಕಂತ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಬೇಕಾದ್ರೆ ಹಿಂಗಾದ್ರೆ ಚೆಕ್ ಮಾಡ್ಬೋದು, ಇಲ್ಲ ಅಂದರೆ ಅಳತೆ ಬ್ಲೌಸ್ ಇಟ್ಕೊಂಡೆ ಚೆಕ್ ಮಾಡಿಬಿಡ್ಬೋದು. ನೋಡಿ ಕೆಳಗಡೆ ಪಾಯಿಂಟ್ ಇದು. ಇಲ್ಲಿಂದ ಈ ಥರ ಇಲ್ಲಿ ಇಟ್ಕೊಂಡು ಒಂದು ಲೈನ್ ಹಾಕೋಣ. ನೋಡಿ ಇಲ್ಲಿಗಿದೆ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಫ್ರೆಂಡ್ಸ್ ಇಲ್ಲಿ ನೋಡಿ ಚೆಸ್ಟ್ ಒಂದು ಮೆಜರ್ಮೆಂಟ್ ಅಳತೆ ಮಾಡಿಬಿಡೋಣ. 39 ಇದೆ ನೋಡಿ ಟೋಟಲ್ಲು. 19.5 2 ಪಾರ್ಟಿ ಬರುತ್ತೆ. ಅಂದರೆ 39 4 ಭಾಗ ಮಾಡಿದರೆ 9.75 ಬರುತ್ತೆ ಫ್ರೆಂಡ್ಸ್. ನೋಡಿ 9.75 ನಮಗೆ ಬೇಕಾಗಿರೋದು 1 ಭಾಗ ಚೆಸ್ಟು. ನೋಡಿ 9.75 ಒಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ವೇಸ್ಟ್ ಎಷ್ಟಿದೆ ಅಂತ ನೋಡೋಣ ಅಳತೆ ಬ್ಲೌಸಲ್ಲಿ. ಪಟ್ಟಿನ ಒಂದು ಉಕ್ಸ್ ಮನೆ ಮಾಡಲಿಕ್ಕೆ ಏನು ಬಿಡ್ತೀವಲ್ಲ ಆ ಪಟ್ಟಿನ ಬಿಡ್ಬೇಕು ನಾವು. ನೋಡಿ ಇದು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಇದು 32 ಇದೆ. ಅಂದರೆ 32ರಲ್ಲಿ 4 ಭಾಗ ಮಾಡಿದರೆ 8 ಇಂಚ್ ಬರುತ್ತೆ. ನಾನು 8 ಇಂಚಿಗೆ ಒಂದು ಲೈನ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. 8 ಪ್ಲಸ್ 1 ಇಂಚು ಟಕ್ಸಿಗೋಸ್ಕರ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನಾವು ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಂಡಿವಿ. ಇಲ್ಲಿಂದ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಆರ್ಮೋಲ್ ಡೌನಿಂಗ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಅಳತೆ ಬ್ಲೌಸಲ್ಲಿ ಕೆಳಗಡೆಯಿಂದ ಅಳತೆ ಹಿಡ್ಕೊಂಡು ತೋರಿಸಿದೆ ನಿಮಗೆ. ನೋಡಿ ಇಲ್ಲಿಗೆ ರೆಡಿ ಇದೆ. ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮೇಲ್ಗಡೆ ಇಟ್ಟಿದ್ದೀನಿ. ಹಾಗೆ ನೋಡಿ ನಾವು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಹಾಕೊಂಡಿದ್ವಿ. ಒಂದು ಅರ್ಧ ಇಂಚು ಕ್ರಾಸ್ ಲೈನ್ ಹಾಕಬೇಕು ಫ್ರೆಂಡ್ಸ್. ಇದು ಬ್ಯಾಕ್ ಸೈಡಿಗೆ, ಬ್ಯಾಕ್ ಸೈಡ್ ಶೇಪಿಗೋಸ್ಕರ ನೋಡಿ ಅರ್ಧ ಇಂಚು ಕ್ರಾಸ್ ಲೈನ್ ಹಾಕೊಂಡಿದ್ದೀನಿ. ಹಾಗೆ ನೋಡಿ ಇದನ್ನು ಈ ಥರ ಶೇಪ್ ಮಾಡ್ಕೊಳ್ರಿ. ಇದಕ್ಕೆ ಆರ್ಮೋಲ್ ಬ್ಲೌಸ್ ಅಳತೆ ಪ್ರಕಾರ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಎಷ್ಟು ಇಂಚಿದೆ ನೋಡಿ ಬ್ಲೌಸಲ್ಲಿ. ಫ್ರೆಂಡ್ಸ್ 16 ಇಂಚಿದೆ ನೋಡಿ. ಇದು 16 ಅಂದರೆ ಇಲ್ಲಿ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡೋದು ಮಾರ್ಕಿಂಗ್ ಮಾಡ್ತಿದ್ದೀನಿ. ಹಾಗೆ 16 ಅಂದರೆ 8
ಫ್ರೆಂಡ್ಸ್ ನೋಡಿ ಬರ್ತಾ ಇದೆ 16 ಇಂಚು 8 ಇಂಚ್ ಬರ್ತಾ ಇದೆ, 8 ಎಡೆ 16 ಇಂಚು ಆರ್ಮೋಲು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದೆ. ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ ಇದು ಎಕ್ಸ್ಟ್ರಾ ಇರೋದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೆ, ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಇವಾಗ ಫ್ರಂಟ್ ಕಟ್ ಮಾಡೋಣ. ಹಾಗಾಗಿ ಫೋಲ್ಡಿಂಗಿಂದ ನೋಡಿ ಹಳೆ ಫೋಲ್ಡಿಂಗಿಂದ ಜಾಸ್ತಿ ತಗೊಂಡಿದ್ದೀನಿ. ಏನು ಕಟ್ ಮಾಡ್ಕೊಂಡಿವಲ್ಲ ಇದನ್ನೇ ಇಟ್ಟು ಆರ್ಮೋಲು ಹಾಗೆ ಈ ಚೆಸ್ಟು ವೇಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟನ್ನು ಮಾತ್ರ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಲೈನ್ ಹಾಕೋಬೇಕು. ನೋಡಿ ಅರ್ಧ ಇಂಚು ಅಥವಾ ಒಂದು 1/4 ಇಂಚಿನಷ್ಟು ನೋಡಿ ಒಂದು ಲೈನ್ ಹಾಕಂತ ಇದ್ದೀನಿ ಇಲ್ಲಿಗೆ. ಸ್ಟಿಚಿಂಗಿಗೋಸ್ಕರ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಸ್ಟಿಚಿಂಗಿಗೋಸ್ಕರ. ನೋಡಿ ಫ್ರೆಂಡ್ಸ್ ಇಲ್ಲಿ ಚೆಸ್ಟ್ ಇಲ್ಲಿ ಬರುತ್ತೆ. ಇವಾಗ ಇದು ತೆಗ್ದುಬಿಡೋಣ. ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ. ಹಾಗೆ ಇದಕ್ಕೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ. ನೋಡಿ ಬ್ಯಾಕ್ ಆರ್ಮೋಲು ನೀವು ನೋಡಿದ್ದೀರಾ, ಬ್ಯಾಕ್ ಸೈಡಲ್ಲಿ ತೆಗೆದು ಈ ಥರ ಬಂತು. ಇದನ್ನು ಫ್ರಂಟ್ ಆರ್ಮೋಲು ಸ್ವಲ್ಪ ಒಳಗೆ ಬರ್ಬೇಕು. ನೋಡಿ ಈ ಥರ ಒಂದು ಅರ್ಧ ಇಂಚು 1/4 ಇಂಚು ಡೌನ್ ಆಗಿ ಬರಬೇಕು. ನೋಡಿ ಫ್ರೆಂಡ್ಸ್ ಇದು ಬ್ಯಾಕು, ಇದು ಫ್ರಂಟು. ಫ್ರೆಂಡ್ಸ್ ಇವಾಗ ನೋಡಿ ನೆಕ್ ನೋಡೋಣ. ನೋಡಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಇಟ್ಕೋಬೇಕು. ಫ್ರೆಂಡ್ಸ್ ನೋಡಿ ನಾನು 2 ಕಾಲು ಇಡ್ತಾ ಇದ್ದೀನಿ. ಕೊರಳಿನ ಅಗಲ ಬಂದು 2 ಕಾಲಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬೇಕಾದರೆ ಇಡ್ಬೋದು, ಇಲ್ಲ ಅಂದರೆ ಟೇಪಲ್ಲಿ ಕೂಡ ಅಳತೆ ಮಾಡ್ಕೊಂಡು ಇಡ್ಬೋದು. ನೋಡಿ ಇದು ಇಲ್ಲಿವರೆಗೂ ಬರುತ್ತೆ. ಫ್ರೆಂಡ್ಸ್ ಇಲ್ಲಿವರೆಗೂ ಇದೆ. 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮೇಲಕ್ಕೆ ಇಟ್ಟಿದ್ದೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಡಿಪಿಗೋಸ್ಕರ ಒಂದು ಮೇಲ್ಗಡೆ 2 ಕಾಲು ಇಟ್ಟಿದ್ದೀನಿ, ಕೆಳಗಡೆ 2.5ಗೆ ಒಂದು ಡೀಪ್ ನೆಕ್ಕಿಗೆ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಫ್ರೆಂಡ್ಸ್ ಟಕ್ಸ್ ಪಾಯಿಂಟ್ ನೋಡೋಣ. ಅಳತೆ ಬ್ಲೌಸಲ್ಲಿ ಎಲ್ಲಿ ಎಷ್ಟಕ್ಕಿದೆ ಟಕ್ಸ್ ಪಾಯಿಂಟ್ ಅಂತ ನೋಡ್ಕೊಳ್ಳೋಣ. ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಟಕ್ಸ್ ಪಾಯಿಂಟು 10.5 ಬರುತ್ತೆ. ಹಾಗೆ ಟೋಟಲ್ ಬಂದು 13 ಕಾಲಿದೆ. ನೋಡಿ ಫ್ರೆಂಡ್ಸ್ ಇದು 13 ಕಾಲಿಗೆ ನಾವು 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋಬೇಕು. ನೋಡಿ 13 ಕಾಲು ಅಂದರೆ ಅಲ್ಲಿ 14 ಕಾಲಿಗೆ ಒಂದು ಮಾರ್ಕಿಂಗ್ ಹಾಕೋತ ಇದ್ದೀನಿ. ನೋಡಿ 14 ಕಾಲಿಗೆ ಮಾರ್ಜಿನ್ ಸೇರಿ ಇದಕ್ಕೆ ಒಂದು ಲೈನ್ ಸ್ಟ್ರೈಟ್ ಲೈನ್ ಹಾಕೋಣ. ಫ್ರೆಂಡ್ಸ್ ಇವಾಗ ನೋಡಿ ಕಾಜಾಪಟ್ಟಿ ಉಕ್ಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇಲ್ಲಿದೆ, ನಾವೇನು 1/4 ಇಂಚು ಈ ನೆಕ್ಕಿಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ, ಅಲ್ಲಿಂದ ಹಿಡ್ಕೊತ ಇದ್ದೀನಿ ಇದನ್ನು. ನೋಡಿ ಅಲ್ಲಿಂದ ಈ ಥರ ಅಳತೆ ತಗೊತ ಇದ್ದೀನಿ. ನೋಡಿ ಇಲ್ಲಿಗಿದೆ ಈ ಪಾಯಿಂಟು, ಇಲ್ಲಿ ಬರುತ್ತೆ. ಇಲ್ಲಿಂದ ಕೆಳಗಡೆ ನೋಡಿ ಫ್ರೆಂಡ್ಸ್ 1 ಇಂಚು ಮಾರ್ಜಿನ್ ಬೇಕು, ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಏನಕ್ಕಂದರೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗೆ ಇಲ್ಲಿ ಒಂದು ಟಕ್ಸ್ ಬರೋದ್ರಿಂದ ಈ ಟಕ್ಸಿಗೆ ಅರ್ಧ ಇಂಚ್ ಬೇಕಾಗುತ್ತೆ. ಹಾಗಾಗಿ ನೋಡಿ ಮಾರ್ಕಿಂಗಿಂದ ಕೆಳಗಡೆ 1 ಇಂಚು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ ಇಲ್ಲಿ ಟಕ್ಸ್ ಪಾಯಿಂಟ್ ನೋಡಿ, ಮೇನ್ ಟಕ್ಸ್ ಪಾಯಿಂಟ್ ಬಂದು ನಾನು 2.75 ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ 2.75 ಹಾಗೆ 2.5 ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇದು 2.5 ಟಕ್ಸ್ ಅಗಲ, ಅಂದರೆ ಇದು ಬ್ಲೌಸಿನ ಸೈಜಿನ ಬೇರೆ ಅಳತೆ ಮೇಲೆ ಹೋಗುತ್ತೆ. ನೋಡಿ ನಾನು 2.5 ಇಟ್ಟಿದ್ದೀನಿ, ಅಂದರೆ 1 ಕಾಲು ಬರುತ್ತೆ ಟಕ್ಸು. ಹಾಗೆ ಟಕ್ಸ್ ಉದ್ದ ಬಂದು 2.5 ಮಾರ್ಕ್ ಮಾಡ್ಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ 2.5 ಉದ್ದ ಟಕ್ಸಿಂದು.
ಅಗಲ ಬಂದು 2.5 ಇಟ್ಟಿದ್ದೀನಿ. ಅದು ಬ್ಲೌಸ್ನ ಅಳತೆ ಮೇಲೆ ವೇರಿಯೇಷನ್ ಆಗುತ್ತೆ. 2 ಇಂಚು ಬಂದರೆ 32 2 ಇಂಚ್ ಇಡ್ಬೋದು. ಹಾಗೆ ಫ್ರೆಂಡ್ಸ್ ನೋಡಿ, ಈ ಲೈನಿಂದ ಈ ಲೈನ್ಗೆ ಮಾರ್ಕಿಂಗಿಂದ ಒಂದು ಲೈನ್ ಹಾಕೋಣ ನೋಡಿ ಈ ಥರ. ಹಾಗೆ ಫ್ರೆಂಡ್ಸ್ ನೋಡಿ, ಇವಾಗ ವೇಸ್ಟ್ ಸೈಜ್ ನೋಡೋಣ. ವೇಸ್ಟ್ ಬಂದು 8 ಇಂಚ್ ಇದೆ. 32 ಬಂತು ನಮ್ಮದು ವೇಸ್ಟು. 32 ಅಂದರೆ 8 ಇಂಚ್ ಬೇಕು ನಮಗೆ ನೋಡಿ. ಇದು ಬಂದು 3 ಇಂಚ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಇಂಚ್ ಇದೆ. 3 ಇಂಚ್ ಇಲ್ಲಿದೆ. ಇದನ್ನು ಬಿಡ್ಬೇಕು ನಾವು. ಇದು ಹೋಗುತ್ತೆ ಸ್ಟಿಚಿಂಗಲ್ಲಿ. ಇಲ್ಲಿಂದ ಮತ್ತೆ ಹಿಡ್ಕೊತಾ ಇದ್ದೀನಿ ನೋಡಿ. ಅಲ್ಲಿಗೆ 8 ಇಂಚಿಗೆ ಒಂದು ಮಾರ್ಕಿಂಗು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚು ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಸೈಡು ಒಂದು 3/4 ಇಂಚು ಕ್ರಾಸ್ ಇಡ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿಂದ ಈ ಲೈನಿಂದ 3/4 ಇಂಚ್ ಕ್ರಾಸ್ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಟಕ್ಸ್ ಹತ್ರ ಸ್ವಲ್ಪ ನೋಡಿ ಕೆಳಗಡೆ ಹಿಂಗೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಂಗೆ ಈ ಥರ ಮಾರ್ಕ್ ಮಾಡೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಬ್ಲೌಸಿಂದು ನೋಡಿ. ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಬರೋದ್ರಿಂದ ಬುಟಿಕ್ ಸ್ಟೈಲಲ್ಲಿ ಈ ಪಾರ್ಟು ಕ್ಲೀನಾಗಿ ಕೂರುತ್ತೆ. ಫ್ರೆಂಡ್ಸ್ ನೋಡಿ, ಇವೆರಡು ಸೆಂಟ್ರಿಗೆ ಇಲ್ಲಿ ಒಂದು ಟಕ್ಸ್ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ಇದು 5 ಇಂಚ್ ಇದೆ, ಅಂದರೆ 2.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಟಕ್ಸಿಗೋಸ್ಕರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಆರ್ಮೋಲ್ ಡೌನಲ್ಲಿ ಇಲ್ಲಿ ಈ ಸೆಂಟ್ರ್ ಡೌನ್ ಪಾಯಿಂಟಿಗೆ ಒಂದು ಬರುತ್ತೆ ಇಲ್ಲಿ ಟಕ್ಸ್. ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್ ನೋಡಿ, ಇದು 2 ಸೆಂಟ್ರಿಗೆ ಒಂದು ಟಕ್ಸ್ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ನೋಡಿ, ಇಲ್ಲಿ ಒಂದು ಲೈನ್ ಹಾಕಂತೀನಿ. ವೇಸ್ಟು ಚೆಸ್ಟಿನ ನಡುವೆ ಒಂದು ಲೈನ್ ಹಾಕಂತ ಇದ್ದೀನಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಟಕ್ಸ್ ಬರುತ್ತೆ. 2 ನಡುವೆ ಸೆಂಟ್ರಿಗೆ ಒಂದು ಟಕ್ಸ್ ಬೇಕು. ಹಾಗೆ ಈ ಸೆಂಟ್ರ್ ಪಾಯಿಂಟ್ಗೆ ಬರಬೇಕು ಇಲ್ಲಿ ಟಕ್ಸು. ಸ್ನೇಹಿತರೆ, ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೋಡಿ ಬೆಲ್ಟ್ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಅಳತೆ ಬ್ಲೌಸಲ್ಲಿ ಎಷ್ಟಕ್ಕಿದೆಯೋ ಬೆಲ್ಟು ಅದನ್ನು ಮೆಜರ್ಮೆಂಟ್ ತಗೊಂಡೆ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಸೈಡು 3 ಇಂಚ್ ಇದೆ. ಹಾಗೆ ಈ ಸೈಡ್ ಕೂಡ 2 ಇಂಚ್ ಇದೆ. ಟಕ್ಸ್ ಪಾಯಿಂಟ್ ಹತ್ರ ಎಷ್ಟು ಬರುತ್ತೋ ನೋಡ್ಕೊಳ್ರಿ ನೋಡಿ. ಟಕ್ಸ್ ಪಾಯಿಂಟ್ ಹತ್ರ 1/4 ಇಂಚ್ ಇದೆ. ಇಲ್ಲಿ 3 ಇಂಚು, ಇಲ್ಲಿ 2/4 ಇಂಚು, ಇಲ್ಲಿ 2 ಇಂಚ್ ಇದೆ ನೋಡಿ. ಇದಕ್ಕೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, 4 ಇಂಚು ಒಂದು ಮಾರ್ಕಿಂಗು. ಇಲ್ಲಿ 2/4 ಇದೆ, ಅಂದರೆ ಇಲ್ಲಿಗೆ 2/4 ಅಂದರೆ 2/4 ಅಂದರೆ 3/4ಗೆ ಒಂದು ಮಾರ್ಕಿಂಗು. ಹಾಗೆ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕಿಂಗು. ಫ್ರೆಂಡ್ಸ್, ಚೆಸ್ಟ್ ಬಂದು ವೇಸ್ಟ್ ಬಂದು 8 ಇಂಚ್ ಇದೆ ನೋಡಿ. ಅರ್ಧ ಇಂಚು ಜಾಸ್ತಿನೇ ತಗೊತಾ ಇದ್ದೀನಿ ನಾನು. 8.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಬೆಲ್ಟು ನೋಡಿ ಇಲ್ಲಿವರೆಗೂ ಬರುತ್ತೆ. ಫ್ರೆಂಡ್ಸ್, ಇವಾಗ ಬೆಲ್ಟ್ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ಅಳತೆ ಬ್ಲೌಸ್ ಪ್ರಕಾರ ಬೆಲ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಇಂಚು ಜಾಸ್ತಿ ತಗೊಂಡಿದ್ದೀನಿ ನಾನು, ಒಂದು ಅರ್ಧ ಇಂಚೇನು. ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇದ್ರೆ ಏನು ತೊಂದರೆ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದು ಸಾಲ್ಟೇಜ್ ಆಗುತ್ತೆ. ಹಾಗಾಗಿ ನಿಮಗೆ ಒಂದೇ ಸ್ಲೀವ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. 2 ಸ್ಲೀವು ಒಂದು ಬಟ್ಟೆ ಸಾಲ್ಟೇಜನ್ನು ಅಟ್ಯಾಚ್ ಮಾಡ್ಕೋಬೇಕು ಅದನ್ನು. ಫ್ರೆಂಡ್ಸ್, ಇದು ನೋಡಿ, ಸ್ಲೀವ್ ಉದ್ದ ಬಂದು
10 ಇಂಚಿದೆ. ಅಳತೆ ಬ್ಲೌಸ್ ಪ್ರಕಾರ ಅಳತೆ ಬ್ಲೌಸಲ್ಲಿ ಕಡಿಮೆ ಇದೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಇಡಬೇಕು ನಾವು. ನೋಡಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್ ಒಂದು ಲೈನ್ ಹಾಕಂತ ಇದೀನಿ ನೋಡಿ. ಹಾಗೆ 10 ಇಂಚ್ ಉದ್ದ ಇದೆ ಫ್ರೆಂಡ್ಸ್. 10 ಅಂದರೆ ಅಲ್ಲಿಗೆ ಅರ್ಧ ಇಂಚು ಈ ಕಡೆ ಸ್ಟಿಚಿಂಗಿಗೋಸ್ಕರ ಸೇರಿ 10ವರೆಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಇಲ್ಲಿ ಕೂಡ 10ವರೆಗೆ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಫ್ರೆಂಡ್ಸ್. ನೋಡಿ, ಇದು ಅಳತೆ ಬ್ಲೌಸ್ ಪ್ರಕಾರನೇ ನಾವು ಆರ್ಮೋಲ್ ಕಟ್ ಮಾಡ್ಕೊಂಡಿದ್ದೀವಿ. ಬಟ್ ಇದು ಸ್ವಲ್ಪ ಜಾಸ್ತಿ ನಾವು ಆರ್ಮೋಲ್ ಕ್ರಾಸ್ ಇಡಬೇಕಾಗುತ್ತೆ, ಯಾಕಂದರೆ ಉದ್ದ ಜಾಸ್ತಿ ಇರೋದ್ರಿಂದ. ನೋಡಿ ಫ್ರೆಂಡ್ಸ್, ಇಲ್ಲಿ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಫಿಟ್ಟಿಂಗ್ ಬಂದು ಮುಂದ್ಗಡೆ ಫಿಟ್ಟಿಂಗ್ ಬಂದು 9 ಇಂಚಿದೆ. ನಾನು 9.25 ಇಡ್ತಾಯಿದ್ದೀನಿ, 1/4 ಇಂಚ್ ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಇಲ್ಲಿ ಕೂಡ 2 ಇಂಚಿಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಈ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು, ಇದೇ ಶೇಪಲ್ಲಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಫ್ರಂಟ್ ಕ್ರಾಸ್ ಒಂದು ಆರ್ಮೋಲ್ ಕ್ರಾಸ್ ಒಂದು ತಗೊಂಡ್ಬಿಡ್ತೀನಿ ನೋಡಿ. ಇದು ಫ್ರಂಟ್ ಶೇಪಿಗೆ. ಸ್ನೇಹಿತರೆ, ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.